ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೀವು ಟಾಕ್ಸಿಕ್ ಮೂವಿನ ನೋಡ್ತೀರಾ. ಸೊ ಅದರಲ್ಲಿ ಯಶ್ ಅವರ ಆ್ಯಕ್ಟಿಂಗು ಹಾಲಿವುಡ್ ಲೆವೆಲಲ್ಲಿ ನಮಗೆಲ್ಲ ಗೊತ್ತಿದೆ. ಸೊ ಇಷ್ಟೆಲ್ಲ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿರುವಂಥ ಒಂದು ನಟ ಇವ್ರಿಗೆ ಪಾಮಿಸ್ಟ್ರಿಯವರ ಒಂದು ಪಾಮ್ ತುಂಬ ಕ್ಲಿಯರಾಗಿರೋ ಪಾಮ್ ಸಿಕ್ಕಿದೆ. ಹಾಗಾಗಿ ನೋಡೋಣ ಇವರ ಯಶಸ್ಸಿನ ಒಂದು ಮೂಲ ಏನು ಅಂತ ನೋಡಿ. ಸ್ಪೆಷಲಿ ಇಲ್ಲಿ ನೋಡಿ, ಈ ಒಂದು ಭಾಗ್ಯರೇಖೆ ತುಂಬ ಸ್ಪಷ್ಟವಾಗಿದೆ ಒಂದು, ಮತ್ತು ಭಾಗ್ಯರೇಖೆಗೆ ಹೊಂದಿಕೊಂಡಂತೆ ಒಂದು ಟ್ರಯಾಂಗಲ್ ಈ ಥರ ಇರೋದನ್ನು ಕಾಣಿಸ್ತಾ ಇದೆ. ನೀವು ಸ್ಪಷ್ಟವಾಗಿ ನೋಡಬೇಕಂದ್ರೆ ನಾನು ಎರೇಸ್ ಮಾಡ್ತೀನಿ. ನೋಡಿ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಭಾಗ್ಯರೇಖೆಯ ಬಿಗಿನಿಂಗಲ್ಲೇ ಒಂದು ತ್ರಿಭುಜ ಇರೋದನ್ನು ಕಾಣಿಸುತ್ತೆ. ಇದು ತುಂಬ ಅದ್ಭುತವಾದಂಥ ಒಂದು ಲಕ್ಕಿ ಸೈನ್ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಲಕ್ಕಿ ಸೈನ್ ಯಾರಿಗೆ ಭಾಗ್ಯರೇಖೆ ಶುರುವಾಗೋಕ್ಕೆ ಮುಂಚೆ ಭಾಗ್ಯರೇಖೆಯಿಂದ ಶುರುವಾಗುತ್ತೆ ಅವರು ತುಂಬ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ನೋಡಿ, ಭಾಗ್ಯರೇಖೆಯ ಮೇಲ್ಗಡೆ ಯಾವುದೂ ಇದರ ಅಡ್ಡ ರೇಖೆಗಳು ಎಲ್ಲೂ ಇಲ್ಲ. ತುಂಬ ಸ್ಪಷ್ಟವಾಗಿ ಅದು ಶನಿ ಪರ್ವತವನ್ನು ತಲುಪಿರೋದನ್ನು ಕಾಣಿಸುತ್ತೆ. ಸೊ ಇದು ಅತ್ಯುತ್ತಮ ಅಂತ ಹೇಳ್ಬೋದು. ಇನ್ನು ಹಾರ್ಟ್ ಲೈನ್ ನೋಡಿ, ತುಂಬ ಸ್ಪಷ್ಟವಾಗಿದೆ. ಈ ಕಡೆ ಒಂದು ಬ್ರ್ಯಾಂಚು, ಈ ಕಡೆ ಒಂದು ಬ್ರ್ಯಾಂಚು, ಮತ್ತು ಈ ಕಡೆ ಒಂದು ಬ್ರ್ಯಾಂಚು, ಹೀಗೆ 3 ಬ್ರ್ಯಾಂಚಸನ್ನು ನಾವು ಹಾರ್ಟ್ ಲೈನಲ್ಲಿ ನೋಡ್ತೀವಿ. ಇದು ತುಂಬ ಒಂದು ಅದ್ಭುತವಾದಂಥ ಒಂದು ಸಿಂಬಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಟ್ರೈಡೆಂಟ್ ಅಥವಾ ತ್ರಿಶೂಲ ಆಕೃತಿ ತುಂಬ ಅದೃಷ್ಟವಾದಂಥ ಸಂಕೇತ ಅಂತ ಹೇಳ್ಬೋದು. ಸೊ ಇನ್ನು ನೀವು ಹೆಡ್ಲೈನನ್ನು ನೋಡಿ. ಸೊ ಹೆಡ್ಲೈನ್ ಹೀಗೆ ಬಾಗಿ ಚಂದ್ರ ಪರ್ವತದ ಕಡೆ ಬಂದಿರೋದನ್ನು ಕಾಣಿಸುತ್ತೆ. ಸೊ ಇವರು ತುಂಬ ಎಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇದೆ. ವ್ಯಕ್ತಿಗೆ ತುಂಬ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಇವರು ಎಲ್ಲರಿಗೂ. ಅದು ತುಂಬ ಮುಖ್ಯವಾದಂಥ ವಿಚಾರ. ಇದು ಸಹ ತಮ್ಮ ಒಂದು ಸರಿ ಎಮೋಷನಲ್ ಆಗಿ ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಬಲ್ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದನೇ ಒಂದು ಬುಧ ರೇಖೆ ತುಂಬ ಸ್ಪಷ್ಟವಾಗಿ ಹೋಗಿರೋದನ್ನು ಕಾಣಿಸುತ್ತೆ. ಮತ್ತು ಇಲ್ಲಿಂದ ಒಂದು ಸೂರ್ಯ ರೇಖೆನೂ ಒಂದು ಸೂರ್ಯ ಬೆರಳಿನ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಮತ್ತು ಭಾಗ್ಯರೇಖೆ ಈ ರೀತಿ ಈ 3 ರೇಖೆಗಳು ಯಾಗಿರ್ತವೆ ಅವರು ಜೀವನದಲ್ಲಿ ಅತಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾರೆ ಅಂತ ನಾನು ಆಗಲೇ ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಈ 3 ರೇಖೆಗಳು ತುಂಬ ಸೊಗಸಾಗಿರೋದ್ರಿಂದ ಇವರು ತುಂಬ ದೊಡ್ಡ ಮಟ್ಟದ ಹೀರೋ ಆಗಿರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು ಗುರುಪರ್ವ ನೋಡಿ, ಎತ್ತರವಾಗಿ ಬಹಳ ಸೊಗಸಾಗಿರೋದನ್ನು ಕಾಣಿಸುತ್ತೆ. ಇನ್ನು ಶನಿ ಪರ್ವದಲ್ಲಿ ಯಾವುದೇ ಅಡ್ಡದಡ್ಡಿ ರೇಖೆಗಳಿಲ್ಲ. ಇಲ್ಲಿ ಒಂದು ಚಿಹ್ನೆ ಇದ್ದರೆ ಇಲ್ಲೊಂದು ಸ್ಥಿರ ಘನ ರೇಖೆ ಸಹ ಇರೋದನ್ನು ಕಾಣಿಸುತ್ತೆ. ಇಷ್ಟು ತುಂಬ ಉತ್ತಮವಾದಂಥ ಹಣವನ್ನು ಕೊಡ್ತದೆ ಅಂತ ಹೇಳ್ಬೋದು. ಇನ್ನು ಸೂರ್ಯ ಪರ್ವದಲ್ಲಿ ನಿಮಗೆ ನೋಡಿದ್ರೆ ಈ ರೀತಿ 1 ಅಥವಾ 2 ರೇಖೆಗಳು ತುಂಬ ಸ್ಪಷ್ಟವಾಗಿ ಮೂಡಿ ಬರ್ತಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರು ತುಂಬ ಯಶಸ್ಸನ್ನು ಹೊಂದುತ್ತಾರೆ ಲೈಫಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಬುಧ ರೇಖೆ ನೋಡಿ, ಬುಧ ಪರ್ವ ನೋಡಿ, ಸಾಕಷ್ಟು ಎತ್ತರವಾಗಿದ್ದು ಒಂದು ತುಂಬ ಹೆಚ್ಚಿನ ರೇಖೆಗಳು ಇಲ್ಲ ಅಂತ ಹೇಳ್ಬೋದು. ಸೊ ಇದರಿಂದಲೂ ಸಹ ವ್ಯಕ್ತಿ ಭಾಳಷ್ಟು ಒಂದು ಕ್ಲಾರಿಟಿಯಿಂದ ಮೈಂಡ್ ಇರುತ್ತೆ. ನೋಡಿ, ಮೈಂಡ್ ಅಂದ ತಕ್ಷಣ ಚಂದ್ರ ಪರ್ವತನೂ ಸಹ ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಈ ರೀತಿ ಚಂದ್ರ ಪರ್ವತ ಇದ್ದಾಗ ಮೈಂಡು ತುಂಬ ಕ್ಲಾರಿಟಿಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವ ನೋಡಿ, ಶುಕ್ರ ಅಂದ್ರೇ ಫಿಲ್ಮು, ಆ್ಯಕ್ಟಿಂಗು ಇದಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಎತ್ತರವಾಗಿ ಇರೋದನ್ನು ಕಾಣಿಸುತ್ತೆ ಒಂದು ಭಾಗದಲ್ಲಿ. ಸೊ ಹಾಗಾಗಿ ಶುಕ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಒಂದು ಹೆಬ್ಬೆರಳನ್ನು ನೋಡಿದಾಗ ಹೆಬ್ಬೆರಳು ನೋಡಿ ಸ್ಟ್ರೈಟಿಶ್ ಆಗಿದೆ. ಫಸ್ಟ್ ಪ್ಯಾಲೇಜು ಸೆಕೆಂಡ್ ಪ್ಯಾಲೇಜು ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಸೊ ಹಾಗಾಗಿ ಇವ್ರಿಗೆ ಒಂದು ಕಾನ್ಫಿಡೆನ್ಸಿಂದ ಯಾವುದೇ ಕೆಲಸವನ್ನು ಪ್ರಾರಂಭಿಸ್ತಾರೆ ಮತ್ತು ಅಷ್ಟೇ ಕಾನ್ಫಿಡೆನ್ಸಿಂದ ಮುಗಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಮನಿ ಟ್ರಯಾಂಗಲ್ ಸಹ ಇಲ್ಲಿ ತುಂಬ ಸ್ಪಷ್ಟವಾಗಿ ಮೂಡಿ ಬಂದಿರೋದನ್ನು ಕಾಣಿಸುತ್ತೆ.
ಸೊ ಈ ಮನಿ ಟ್ರಯಾಂಗಲ್ ಸಹ ವ್ಯಕ್ತಿಗೆ ಹಣವನ್ನು ಉಳಿಸುವಷ್ಟು ಹಾಗೂ ಉಳಿಸಿದ ಹಣವನ್ನು ಉತ್ತಮ ಅಭ್ಯಾಸ ಬಳಸುವಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿರೋದನ್ನು ಕಾಣಿಸುತ್ತೆ. ಸೊ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಹೀಗೆ ಹಾಗೂ ಹೀಗೆ 3 ರೇಖೆಗಳು ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಹೀಗಿದ್ದಾಗ ವ್ಯಕ್ತಿ ಬಹಳಷ್ಟು ಉತ್ತಮವಾದಂಥ ಒಂದು ಲೈಫನ್ನು ಇವರು ಹೊಂದಿರ್ತಾರೆ. ತುಂಬ ಅದೃಷ್ಟಶಾಲಿಗಳು ಅಂತ ಇನ್ನೊಂದು ಬಾರಿ ಹೇಳ್ತಾ, ಬೆರಳುಗಳನ್ನು ನೋಡಿದಾಗ ಇಲ್ಲಿ ಬೆರಳು ನೋಡಿ, ಗುರು ಬೆರಳು ಸ್ವಲ್ಪ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ನಾಯಕತ್ವದ ಗುಣಗಳು. ನೆಕ್ಸ್ಟ್ ಸೂರ್ಯ ಬೆರಳು ಸ್ವಲ್ಪ ಚಿಕ್ಕದಾಗಿದೆ. ಬುಧ ಬೆರಳು ಸಾಕಷ್ಟು ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಮತ್ತು ಈ ಒಂದು ಪ್ಯಾಟ್ರನ್ ನೋಡಿ, ಈ ರೀತಿ ಇರುವಂಥ ಪ್ಯಾಟ್ರನನ್ನು ಕಾಣ್ತೀವಿ. ಇಲ್ಲಿ ಶನಿ ಪರ್ವ ತುಂಬ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಹಾರ್ಡ್ ವರ್ಕಿಂಗ್ ನೇಚರ್ ಇರುವಂಥ ವ್ಯಕ್ತಿಯವರು ಆಗಿರ್ತಾರೆ ಅಂತ ಹೇಳ್ಬೋದು ನೋಡಿ ಹೋಗಿ. ಸೊ ಇದು ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರಗಳು ಇರೋದರಿಂದ ಇವರು ತುಂಬ ದೊಡ್ಡ ಸ್ಟಾರ್ ಆಗಿರ್ತಾರೆ. ಇನ್ನು ಮುಂದಿನ ಜೀವನ ತುಂಬ ಸೊಗಸಾಗಿರುತ್ತೆ. ಇವ್ರದ್ದು ತುಂಬ ಅತ್ಯುತ್ತಮವಾದಂಥ ಯಶಸ್ಸನ್ನು ಇವರು ಗಳಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.